ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ 20 ಜಿಲ್ಲೆಗಳಿಗೆ ರಿಲೀಸ್ ಆಗ್ತಾ ಇದೆ ಕಣ್ರಿ. ಸೊ ಹಾಗಾದ್ರೆ ನಿಮ್ಮ ಜಿಲ್ಲೆನೂ ಕೂಡ ಇರ್ಬೋದು ಕಣ್ರಿ. ವಿಡಿಯೋನ ನೋಡ್ಲೇಬೇಕು, ನಿಮ್ಮ ಖಾತೆಗೂ ಕೂಡ ಜಮಾ ಆಗ್ಬೋದು. ಸೊ ಹೀಗಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ವೀಕ್ಷಕರೇ. ಸೊ ನಿಮ್ಮ ಜಿಲ್ಲೆ ಇದ್ರೆ ನಿಮ್ಮ ಖಾತೆಗೆ ಬಂದ್ರೆ ಸೊ ನಿಮ್ಗೂ ಕೂಡ ಖುಷಿ ಆಗತ್ತೆ ಡೆಫಿನೆಟ್ ಆಗಿ. ಯಾಕಂದ್ರೆ 11ನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇರೋ ಬಹಳಷ್ಟು ಜನ ಇದ್ದಾರೆ. ಸೊ ಫೇಕ್ ನ್ಯೂಸ್ ಅನ್ನೋರಿಗೆ ಇಲ್ಲಿ ನೋಡಿ, ಈ ಒಂದು ಮೆಸೇಜ್ ನೋಡಿ, 2,000 ರೂಪಾಯಿ ಹಣ ಜಮಾ ಆಗಿರುವಂತದ್ದು. ಈಗಾಗಲೇ 5 ಲಕ್ಷ ಫಲಾನುಭವಿಗಳಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಸ್ವತಃ ನಿನ್ನೆ ರಿಲೀಸ್ ಮಾಡಿರುವಂತದ್ದು. ಫ್ರೆಶ್ ಮೀಟ್ ನಲ್ಲಿನೇ ಹೇಳಿದ್ದಾರೆ, 5 ಲಕ್ಷ ಫಲಾನುಭವಿಗಳಿಗೆ ನಾವು ರಿಲೀಸ್ ಮಾಡಿದೀವಿ. ನಿನ್ನೆ ಇವತ್ತು ಯಾವ ಜಿಲ್ಲೆಗಳಿಗೆ ರಿಲೀಸ್ ಮಾಡ್ತಾ ಇದ್ದಾರೆ ಅದನ್ನ ನಾನು ತಿಳಿಸ್ಕೊಡ್ತೀನಿ. ನಿನ್ನೆ 5 ಲಕ್ಷ ಜನರು ಯಾರ್ಯಾರು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಹಿಂದಿನ ಕಂತುಗಳು ಬರಬೇಕಂದ್ರೆ ಏನ್ ಮಾಡಬೇಕು ಅದನ್ನು ಕೂಡ ಹೇಳಿದರೆ, ಅದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಕಣ್ರಿ. ಸೊ ಹೀಗಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಮಾಹಿತಿ. ಕಂಪ್ಲೀಟ್ ಆಗಿ ಮಾಹಿತಿನ ವಾಚ್ ಮಾಡಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ, ಮತ್ತೇನಿಲ್ಲ ನಿಮ್ಗೆ ಹೆಲ್ಪ್ ಆಗುತ್ತೆ, ಎಲ್ಲ ಕೂಡ ಮಾಹಿತಿ ಅರ್ಥ ಆಗುತ್ತೆ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟೆ ಒಂದು ಬಟನ್ ಒತ್ತಿದ್ರೆ ಸಬ್ಸ್ಕ್ರೈಬ್ ಆಗುತ್ತೆ ಕಣ್ರಿ. ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ ವೀಕ್ಷಕರೇ, ನಿನ್ನೆ ಒಂದು 5 ಲಕ್ಷ ಫಲಾನುಭವಿಗಳಿಗೆ ಹಣವನ್ನ ಬಿಟ್ಟಿದ್ದಾರೆ. ಸೊ ಆ ಒಂದು 5 ಲಕ್ಷ ಫಲಾನುಭವಿಗಳು ಯಾರು ಬೇಕಾದ್ರೂ ಕೂಡ ಆಗಿರ್ಬೋದು. 1,20,20 ಲಕ್ಷ ಫಲಾನುಭವಿಗಳಿದ್ದಾರೆ ಟೋಟಲ್ ಆಗಿ. ಸೊ ಅಲ್ಲಿ ಒಂದು 5 ಲಕ್ಷ ಜನರಿಗೆ ಬಿಟ್ಟಿದ್ದಾರೆ. ಯಾರು ಬೇಕಾದ್ರೂ ಅಮೌಂಟ್ ಆಗಿರ್ಬೋದು, ವಿಡಿಯೋ ನೋಡೋರ್ಗೂ ಕೂಡ ಆಗಿರ್ಬೋದು, ನಿಮ್ಮ ಮನೆ ಪಕ್ಕದವ್ರಿಗೂ ಕೂಡ ಆಗಿರ್ಬೋದು, ನಿಮ್ಮ ಒಂದು ಏರಿಯಾದಲ್ಲಿರೋರ್ಗೂ ಹೋಗಿರ್ಬೋದು, ನಿಮ್ಮ ಊರಿನಲ್ಲಿರೋರ್ಗೂ ಹೋಗಿರ್ಬೋದು, ನಿಮ್ಮ ಒಂದು ತಾಲೂಕಿನಲ್ಲಿ, ನಿಮ್ಮ ಜಿಲ್ಲೆನಲ್ಲಿ ಕೂಡ ಹೋಗಿರ್ಬೋದು ಕಣ್ರಿ. ಸೊ ಯಾರು ಬೇಕಾದ್ರೂ ಕೂಡ ಆಗಿರ್ಬೋದು. ಯಾಕೆ ಬಿಟ್ಟಿದ್ದಾರೆ ಅಂದ್ರೆ ಡೆಮೋಗೋಸ್ಕರ ಬಿಟ್ಟಿದ್ದಾರೆ. ಡೆಮೋ ಅಂದ್ರೆ ಏನು, ನಿಮ್ಗೆ ಒಂದು ಟೆಕ್ನಿಕಲ್ ಇಶ್ಯೂ ಆಗಬಾರ್ದು, ಸರ್ವರ್ ಇಶ್ಯೂ ಆಗಬಾರ್ದು, ಯಾವ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಇಲ್ವೋ ಅನ್ನೋದನ್ನ ಚೆಕ್ ಮಾಡಿದಾರಲ್ವಾ. ಸೊ ಚೆಕ್ ಮಾಡಿದಾಗ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆಗಿಲ್ಲ. ಇನ್ಮೇಲಿಂದ ನಿಮಗೆ ಅಮೌಂಟ್ ಬರುತ್ತೆ ವೀಕ್ಷಕರೇ. ಡೆಫಿನೆಟ್ ಆಗಿ ಇಂದು ಕೂಡ ಬರುತ್ತೆ, ನಾಳೆನೂ ಕೂಡ ಬರುತ್ತೆ, ನಾಡ್ದು ಕೂಡ ಬರುತ್ತೆ. ಜೂನ್ 30ರವರೆಗೆ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಬರುತ್ತೆ. ಇಷ್ಟು ಹೇಳಿದ್ದಾರೆ ಮಾತ್ರ. 11ನೇ ಕಂತಿನ ಕ್ಲಿಯರ್ ಆದ ತಕ್ಷಣ ಜುಲೈನಲ್ಲಿ 12ನೇ ಕಂತಿನ ಹಣ ನಾವು ರಿಲೀಸ್ ಮಾಡ್ತೇವೆ ಅಂತ ಕ್ಲಿಯರ್ ಆಗಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಇನ್ನು ಆ ಒಂದು 20 ಜಿಲ್ಲೆಗಳನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಹಿಂದಿನ ಕಂತುಗಳು ನಿಮಗೆ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ನೀವೇನಾದ್ರೂ ಗೃಹಲಕ್ಷ್ಮಿ ಯೋಜನೆಯನ್ನ ಹಣವನ್ನ 11 ಕಂತುಗಳು, 1ನೇ ಕಂತು, 2ನೇ ಕಂತು, 3ನೇ ಕಂತು, 4ನೇ ಕಂತು ಪಡೆದಿರ್ತೀರಾ. ಸೊ ಅದಾದ್ಮೇಲೆ ಯಾವುದೇ ರೀತಿಯಾದಂತಹ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ತಿದ್ದುಪಡಿ ಮಾಡ್ಕೊತಿರ್ತೀರಾ. ಅಂದ್ರೆ ನಾನು ಪ್ರತಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾರು ಅರ್ಥ ಮಾಡ್ಕೊಂಡಿಲ್ಲ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೀವು 1-2 ಕಂತುಗಳನ್ನ 3 ಕಂತುಗಳನ್ನ ಪಡೆದಿರ್ತೀರಾ. ಅಲ್ಲಿ ಡಾಕ್ಯುಮೆಂಟ್ಸ್ ಗಳನ್ನ ತಿದ್ದುಪಡಿ ಮಾಡ್ಕೊಂಡಿದ್ದ ಕಾರಣಕ್ಕಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ನಿಂತು ಬಿಟ್ಟಿರುತ್ತೆ. ಸೊ ಆ ಒಂದು ಹಣ ನಿಂತಿದ್ದ ಕಾರಣಕ್ಕಾಗಿ ನೀವೇನ್ ಮಾಡ್ಬೇಕು, ಮತ್ತೊಂದು ಸಾರಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಯಾಕಂದ್ರೆ ತಿದ್ದುಪಡಿ ಮಾಡ್ಕೊಂಡಿದ್ದ ಕಾರಣಕ್ಕಾಗಿ ಇಲ್ಲಿರುವಂತಹ ಡಾಕ್ಯುಮೆಂಟ್ಸ್ ಅಲ್ಲಿ ಚೇಂಜಸ್ ಆಗಿರತ್ತವೆ. ಸೊ ಈ ಒಂದು ಚೇಂಜಸ್ ಮೇಲ್ಗಡೆ ಹೋಗಿ ಮೊದಲಿಗೆ ಅರ್ಜಿ ಸಲ್ಲಿಸಿರ್ತೀರಲ್ಲ ಗೃಹಲಕ್ಷ್ಮಿ ಯೋಜನೆಗೆ, ಅಲ್ಲಿ ಹೋಗಿ ಫೆಚ್ ಆಗ್ಲಿಕ್ಕೆ ಟೈಮ್ ತಗೊಳತ್ತೆ, 2ರಿಂದ 3 ತಿಂಗಳು ತಗೊಳತ್ತೆ. ಸೊ ಅವಾಗ ನಿಮ್ಗೆ ಹಣ ಬರಲ್ಲ ನಮ್ಗೆ ಬರಲ್ಲ ಅಂತ ಕಾಯ್ಕೊತ್ಕೊಂಡಿರ್ತೀರಾ. ಸೊ ಅದಕ್ಕೋಸ್ಕರ ಬೇಗನೆ ಅರ್ಜಿ ಸಲ್ಲಿಸಿದ್ರೆ ಅವಾಗ ತಿದ್ದುಪಡಿ ಆದ ತಕ್ಷಣ ಡಾಕ್ಯುಮೆಂಟ್ಸ್ 1 ವಾರದಲ್ಲಿ ಬರುತ್ತೆ. ಸೊ ಅದಾದ ತಕ್ಷಣ ಅರ್ಜಿ ಸಲ್ಲಿಸಿದ್ರೆ ಮಾತೆ ಮುಗಿದು ಹೋಗುತ್ತೆ, ಮತ್ತೆ ಕಂಟಿನ್ಯೂಸ್ ಆಗಿ ಅಮೌಂಟ್ ನಿಮಗೆ ಖಾತೆಗೆ ಜಮಾ ಆಗುತ್ತೆ. ಸೊ ಆ ಒಂದು ಕೆಲಸವನ್ನ ಮುಖ್ಯವಾಗಿ ಮಾಡಿ. ನಂಬರ್ ಚೇಂಜಸ್ ಆಗಿರಲಿ, ಒಂದು ಅಡ್ರೆಸ್ ಚೇಂಜಸ್ ಆಗಿರಲಿ, ಯಾವುದೇ ರೀತಿಯ ಚೇಂಜಸ್ ಮಾಡಿದ್ರೆ, ತಿದ್ದುಪಡಿ ಮಾಡ್ಕೊಂಡಿದ್ದಾದ್ರೆ, ಡಾಕ್ಯುಮೆಂಟ್ಸ್ ಚೇಂಜ್ ಮಾಡಿದ್ದೆ ಆದ್ರೆ ನೀವು ಅರ್ಜಿಯನ್ನ ಸಲ್ಲಿಸಿ, ಒಟ್ಟಾರೆಯಾಗಿ ಅರ್ಜಿ ಸಲ್ಲಿಸಿ ಅಂತಾನೆ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಅದನ್ನೇ ನಾನು ನಿಮ್ಮದೇ ಇಟ್ಟಿದ್ದೀನಿ ವೀಕ್ಷಕರೇ. ಸೊ ಇನ್ನು 1ನೇ ಕಂತಿನಿಂದ 11ನೇ ಕಂತಿನವರೆಗೆ 1 ಕಂತುಗಳು ಬಂದಿಲ್ಲ ನೋಡಿ. ಸೊ ಅವ್ರು ಏನು ಮಾಡ್ಬೇಕಂತ ಮಾಹಿತಿ ಕೊಟ್ಟಿದ್ದಾರೆ ಅಂದರೆ, ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಸರಿಯಾಗಿ ಚೆಕ್ ಮಾಡಿ. ನೀವು ಈಗಾಗಲೇ ನ್ಯಾಯಬೆಲೆ ಅಂಗಡಿಗೆ ಹೋಗಿ NPCI ಮಾಡಿಸಿದಿರಣ ಅಂತ ಅನ್ಕೊಳ್ಳಿ, ಅವ್ರು ಮಾಡಿರಲ್ಲ, ಸರ್ವರ್ ಇಶ್ಯೂ ಆಗಿರತ್ತೆ, ಮಾಡಿರಲ್ಲ. ಅಲ್ಲೇ ಮುಂದೆ ನಿಂತ್ಕೊಂಡು ಚೆಕ್ ಮಾಡಿ, ಅಲ್ಲಿ ಹೋಗಿ ಕೊಟ್ಟು ಬರೋದಲ್ಲ, ಚೆಕ್ ಮಾಡ್ಕೊಳ್ಳಿ. ಅಲ್ಲೇ ನಿಂತು ಬ್ಯಾಂಕ್ನಲ್ಲಿ ಹೋಗಿ ಈ KYC ಆಗಿದೆಯಲ್ಲೋ ಚೆಕ್ ಮಾಡ್ಕೊಳ್ಳಿ. ಸೊ ಎಲ್ಲ ಕೂಡ ಡಾಕ್ಯುಮೆಂಟ್ಸ್ಗಳನ್ನು ಕ್ಲಿಯರ್ ಇಟ್ಕೊಂಡು ಮತ್ತೊಂದು ಸಾರಿ ಅರ್ಜಿ ಸಲ್ಲಿಸಿ. ಇನ್ಮೇಲಿಂದ ನಿಮಗೆ ಹಣ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು 4 ವರ್ಷ ಇದೆ ಕಣ್ರಿ. 4 ವರ್ಷದಲ್ಲಿ ಸಿಕ್ಕಾಪಟ್ಟೆ ಹಣ ನಿಮಗೆ ಜಮಾ ಆಗುತ್ತೆ. ಲಕ್ಷ ಅಂದರೆ ಪ್ರತಿ ತಿಂಗಳು 2,000 ರೂಪಾಯಿ ಅಂದರೆ 24,000 ರೂಪಾಯಿ ಒಂದು ವರ್ಷಕ್ಕೆ ಆಯಿತು. ಸೊ ಹಾಗಾದರೆ ಡಿವೈಡೆಡ್ ಬೈ 4 ಮಾಡಿ 1 ಲಕ್ಷ ಸರಾಸರಿ ಸನೇ ಆಯಿತು. ಓಕೆನಾ. ಸೊ ಅದಕ್ಕೋಸ್ಕರ ಏನು ಹೇಳ್ತಾ ಇದ್ದೀನಿ, 92,000 ರೂಪಾಯಿ ಸನೇ ಆಗುತ್ತೆ. ಸೊ ಅದಕ್ಕೋಸ್ಕರ ಅರ್ಜಿಯನ್ನು ಸಲ್ಲಿಸಿ ಡಾಕ್ಯುಮೆಂಟ್ಸ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಯಾಕೆ ನಿಮಗೆ ಲಾಸ್ ಆಗುತ್ತೆ, ಮತ್ತೇನಿಲ್ಲ. ಅರ್ಜಿಯನ್ನು ಸಲ್ಲಿಸ್ಕೊಂಡು ಹಣವನ್ನು ಆದಷ್ಟು ಪಡೀಲಿಕ್ಕೆ ಟ್ರೈ ಮಾಡಿ. ಒಂದು ಸ್ವಲ್ಪ ಶ್ರಮ ವಹಿಸಿ, ಮತ್ತೇನಿಲ್ಲ.
2,000 ರೂಪಾಯಿ ಫ್ರೀಯಾಗಿ ಸಿಕ್ಕಿದ್ರೆ ಎಷ್ಟೋ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನೋಡೋಣ ಈ ಒಂದು 22 ಜಿಲ್ಲೆಗಳನ್ನ ನಾನು ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ನೋಡಿ ಗದಗ, ಹಾಸನ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್ ಹಾಗೂ ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ ಇಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಸೊ ಈ ಒಂದು ಜಿಲ್ಲೆದಲ್ಲಿ ಎಲ್ಲರ ಖಾತೆಗೆ, ಇದು ಮುಖ್ಯವಾಗಿ ನೀವು ತಿಳ್ಕೊಳ್ಳಿ, ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತ ಅರ್ಥ ಏನಿಲ್ಲ, ಬರತ್ತೆ. ಓಕೆನಾ? ಈ ಒಂದು ಜಿಲ್ಲೆದಲ್ಲಿ ಎಲ್ಲರಿಗೆ ಜಮಾ ಮಾಡಲ್ಲ. ಅವರು ಈಗಾಗಲೇ 5 ಲಕ್ಷ ಹೇಗೆ ಬಿಟ್ಟಿದ್ರಲ್ಲ, ಅಲ್ಲಿ ಈ ಒಂದು ಜಿಲ್ಲೆದಲ್ಲಿ 5 ಲಕ್ಷದಿಂದ 10 ಲಕ್ಷ ಜನರಿಗೆ ಅಮೌಂಟ್ ರಿಲೀಸ್ ಮಾಡ್ತಾರೆ. ಓಕೆನಾ? ಇಷ್ಟೇ ಜಿಲ್ಲೆದಲ್ಲಿ 10 ಲಕ್ಷ ಒಂದು ಜನರಿಗೆ, ಒಂದು ಫಲಾನುಭವಿಗಳಿಗೆ ಅಮೌಂಟ್ ಜಮಾ ಮಾಡ್ತಾರೆ. ಆ ಒಂದು ಫಲಾನುಭವಿಗಳಿಗೆ ಹೋದ ತಕ್ಷಣ ನಾಳೆನು ಇದೇ ಜಿಲ್ಲೆ ಅಥವಾ ಇದ್ರ ಜೊತೆಗೆ ಬೇರೆ ಜಿಲ್ಲೆಗಳನ್ನ ಸೇರಿಸ್ಕೋತಾರೆ. ಸೊ ಆ ಒಂದು ಜಿಲ್ಲೆದಲ್ಲಿ ಒಂದು 10 ಲಕ್ಷದಿಂದ 20 ಲಕ್ಷ ಜನರಿಗೆ ಫಲಾನುಭವಿಗಳಿಗೆ ಅಮೌಂಟನ್ನು ಹಾಕ್ತಾರೆ. ಮತ್ತೆ ನಾಡ್ದು ಕೂಡ ಇದೇ ರೀತಿಯಾದಂತಹ ಪ್ರೊಸೆಸಿಂಗ್ ನಡೀತಾ ಇರುತ್ತೆ. ಆದರೆ ಈ ಒಂದು 2-3 ಜಿಲ್ಲೆಗಳನ್ನ ತೆಗೆದುಕೊಂಡ್ರೆ, ಆ ಒಂದು 2-3 ಜಿಲ್ಲೆಗಳಲ್ಲಿ ಎಲ್ಲರ ಖಾತೆಗೆ ಕಂಪ್ಲೀಟ್ ಆಗಿ ಜಮಾ ಮಾಡಿ ಕ್ಲೋಸ್ ಮಾಡ್ತೇವಂತ ಏನು ಇಲ್ಲ. ಯಾರಿಗೆ ಬೇಕಾದರೂ ಯಾವಾಗ ಬೇಕಾದರೂ ಈ ಒಂದು ಜಿಲ್ಲೆದಲ್ಲಿ ಹಣ ಹೋಗ್ಬೋದು. ಸೊ ಅದಕ್ಕೋಸ್ಕರ ನೀವು ಹಿಂದೆ ಬರತ್ತೆ, ಇವತ್ತೇ ಬರತ್ತೆ, ನಮ್ಗೆ ಈ ಒಂದು ಜಿಲ್ಲೆ ಇದೆ ಅಂದ ಬಳಿಕ ನಮ್ಗೆ ಬಂದೇ ಬರತ್ತೆ, ಇಲ್ಲ ಅಂದ್ರೆ ಫೇಕ್ ನ್ಯೂಸು ಅಂತ ಅನ್ಕೋಬೇಡಿ ಕಣ್ರಿ. ಸೊ ನಿಮಗೆ ಇಂದು ಜಮಾ ಆಗಿಲ್ಲ ಅಂದ್ರೆ ನಾಳೆ ಜಮಾ ಆಗುತ್ತೆ, ಡೆಫಿನೆಟ್ ಆಗಿ ಜಮಾ ಆಗುತ್ತೆ. ತಲೆ ಕೆಡ್ಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಜೂನ್ 30ರವರೆಗೆ ಟೈಮ್ ಇದೆ. ಸೊ ಅಲ್ಲಿವರೆಗೂ ವೇಟ್ ಮಾಡಿ, ನಿಮ್ಗೆ ಖಾತೆಗೆ ಜಮಾ ಆಗತ್ತೆ, 100% ಆಗತ್ತೆ. ಸೊ ಈಗ ಅಂದರೆ ಈಗ 2-3 ದಿನಗಳ ಕಾಲ ಆಯಿತು ರಿಲೀಸ್ ಮಾಡಿ, ಈಗ ಅನ್ನಭಾಗ್ಯನೂ ಕೂಡ ಎಲ್ಲರ ಖಾತೆಗೆ ಜಮಾ ಆಗ್ತಾ ಇದೆಯಲ್ಲ, ಅದೇ ರೀತಿಯಾಗಿ ಗೃಹಲಕ್ಷ್ಮಿನೂ ಕೂಡ ಜಮಾ ಆಗುತ್ತೆ. ವರಿ ಮಾಡ್ಕೋಬೇಡಿ. ಸೊ ವೇಟ್ ಮಾಡಿ ಅಷ್ಟೇ, ಮಾತೇನಿಲ್ಲ, ಜೂನ್ 30ರವರೆಗೆ. ಸೊ ಅಲ್ಲಿವರೆಗೂ ಕೂಡ ಜಮಾ ಆಗುತ್ತೆ. ಜುಲೈನಲ್ಲಿ 12ನೇ ಕಂತಿನ ಹಣಕ್ಕೆ ಯಾರು ವೇಟ್ ಮಾಡ್ತಾ ಇರ್ತೀರಾ? ಯಾಕಂದರೆ ವೇಟ್ ಮಾಡೋರು ಕೂಡ ಭಾಳಷ್ಟು ಜನ ಇದ್ದಾರೆ. ಯಾಕಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಜಮಾ ಆಗಿರುವಂಥದ್ದು 11ನೇ ಕಂತಿನ ಹಣ ಭಾಳಷ್ಟು ಜನ ಇದ್ದಾರೆ. ಸೊ ಅವರು 12ನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ದಾರೆ. ಸೊ ಅವರು ಜುಲೈನಲ್ಲಿ ಬರೋದು ವೀಕ್ಷಕರೇ. ಸೊ ಜುಲೈನಲ್ಲಿ ನೀವು ಹಣವನ್ನು ಪಡಿತಾ ಹೋಗ್ಬೋದಾಗಿರುತ್ತೆ. ಸೊ ಇದಿಷ್ಟು ಮಾಹಿತಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ತಿಳಿಸಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.